ಹಾಯ್ ಗೈಸ್, ನಾವಿರೋದು ಹಾಜ್ಮಲಂಗ್ನಲ್ಲಿ. ಹಾಜ್ಮಲಂಗ್ ಅಂದರೆ ಕಾಣಲೇಬೇಕಾದ ಹಾಜ್ಮಲಂಗಿನ ವ್ಯೂಸ್. ಬಂಡೆಕಲ್ಲಿಂದ ಆವೃತವಾದ ಈ ಸ್ಥಳಕ್ಕೆ ಬೇಸಿಗೆ ಕಾಲದಲ್ಲಿ ಬಂದರೆ ಮಾತ್ರ ಪ್ರವೇಶ. ಇಲ್ಲಿ ಕಾಣುವುದೇ ಇಲ್ವಾ? ಇಲ್ಲೊಂದು ಬಂಡೆ ಇದೆ ದೊಡ್ಡದು. ಮಳೆಗಾಲದಲ್ಲಿ ಬಂದರೆ ಪ್ರವೇಶವಿಲ್ಲ. ಇದು ಇದಾವಿಲ್ಲಲ್ಲ ಮ್ಯಾಕ್. ಎದುರು ತಿನ್ನೋಕು ವಾಲಿ ಮುಡ್ತು ವಾಲಿ ಮುಡ್ತಾ ನೋಕು ವಾಲಿ ಮುಡ್ತು ಇಲ್ಲ ವಿಡಿಯೋ ಇದು ಎಂಡ್ ಅಂತ. चलने भाई 10 किलोमीटर बोलते हो जितना ಬೇಸಿಗೆ ಕಾಲದಲ್ಲಿ ಬಂದರೆ ಈ ಮೇಲೆ ಹತ್ತಿದ ನಂತರ 1 ಕಿಲೋಮೀಟರ್ ತನಕ ನಡೀಲಿಕ್ಕೂ ಟ್ರೆಕ್ಕಿಂಗ್ ಮಾಡಲಿಕ್ಕೂ ಅವಕಾಶವಿದೆ. ಅಲ್ಲೊಂದು ಪಠಾಣ್ ಶಾವಲಿ ಅವರ ದರ್ಗಾ ಶರೀಫ್ ಇದ್ದು ತುಂಬ ಇಂಟ್ರೆಸ್ಟಿಂಗ್ ಜರ್ನಿ ಆಗಿರುತ್ತದೆ. ಚಿಲ್ಲ ಹಾಜ್ಮಲಂಗ್ ಹತ್ತುತ್ತಿರುವ ದಾರಿ ಮಧ್ಯದಲ್ಲಾಗಿದೆ. ವಿಶ್ರಾಂತಿಗಾಗಿ ಕುಳಿತಿರುವ ಸಂದರ್ಭ. ನಾವು ಬಂದ ರೂಟ್ ಅಂದರೆ ಮಂಗಳೂರಿನಿಂದ ಡೈರೆಕ್ಟ್ ನೋಡಿಲ್ಲ. ನಾವು ಬಂದ 3 ಎಂಕುಗಳು. ಒಬ್ಬ ಅಜ್ಜ ಕೋಳು ಕೂತ್ಕೊಂಡಿದ್ದಾನೆ. ಕಲ್ಯಾಣದಿಂದ ಹಿಡಿದು ಅಲ್ಲಿಂದ 3/4 ಗಂಟೆ ಬಸ್ಸಲ್ಲಿ ಕುಳಿತು ಇಲ್ಲಿಗೆ ತಲುಪಿದೆವು. ನಾವು ಬಂದ ಸಂದರ್ಭ ಅಂದರೆ ಮಲರಾಯ ನಮ್ಮನ್ನು ಸುತ್ತುವರಿದ ಮಲರಾಯನ ತುಂತುರು ಹಣಿಗಳನ್ನು ಸವಿಯುತ್ತಾ ಹತ್ತುತ್ತಿರುವಾಗ ಕೈಯಲ್ಲೊಂದು ಕೋಲಿನ ಅವಶ್ಯಕತೆ ಇತ್ತು. ತಮ್ಮ ಶಕ್ತಿ ಬಲಕ್ಕಾಗಿಯೂ ಮಂಗನಿಂದ ನಮ್ಮನ್ನು ರಕ್ಷಿಸಿಕೊಳ್ಳಲಿಕ್ಕಾಗಿರುವ ಕೋಳು. ನನ್ನ ಮಿತ್ರರೇ, ಹಾಜ್ಮಲಂಗಿನ ವ್ಯೂಸನ್ನು ನಾನು ನಿಮಗೆ ತೋರಿಸ್ತೇನೆ ನೋಡಿ. 3-4 ಜಲಪಾತಗಳಿಂದ ಕೂಡಿ ಬಂದಿದೆ. ಈ ಸೀನ್ ನೋಡಬೇಕಾದ್ರೆ ಕೇವಲ ಮಳೆಗಾಲದಲ್ಲಿ ಮಾತ್ರ ಬರಬೇಕು, ಇಲ್ಲಿಗೆ ವಿಸಿಟ್ ನೀಡಬೇಕು. ಅದು 5 ಗಂಟೆಯಿಂದ 8 ಗಂಟೆ ತನಕ. ನಡೆದಾಡಲು ಸೌಕರ್ಯಯುತವಾದ ಸ್ಟೆಪ್ಗಳನ್ನು ಕೆಳಗಿನಲ್ಲಿ ನಾವು ಕಾಣಸಿಗುತ್ತದೆ. ಇನ್ನು ಮೇಲಿನ ಅವಸ್ಥೆ ಏನಂತ ಗೊತ್ತಿಲ್ಲ. ಮಂಗಗಳು, ಅದೇ ರೀತಿ ಪರ್ವತಗಳು ಬೇಕಾದಷ್ಟಿವೆ. ಇನ್ನೂ ಕೆಲವು ವರ್ಷಗಳ ನಂತರ ಹೀಗೆ ಹತ್ತಬೇಕಾದ ಯಾವುದೇ ಕಷ್ಟಗಳಿಲ್ಲ. ಈ ಎಲೆಕ್ಟ್ರಿಕಲ್ ಮೆಟ್ರೋ ಥರ ಎಲೆಕ್ಟ್ರಿಕಲ್ ಗಾಡಿ ಇಲ್ಲಿ ಸೇವೆಯನ್ನು ಆರಂಭಿಸಲಿದೆ. ಮೇಲಿನ ಸೀನ್ ನೋಡಿ, ಜಲಪಾತಗಳು ಹುಕ್ಕಿ ಹರಿಯುತ್ತಿಲ್ಲ. ಇಷ್ಟು ಬೇಕಾದಷ್ಟು ಜಲಪಾತಗಳಿವೆ. ಹಾಜ್ಮಲಂಗಿನ ಬಗ್ಗೆ ಅನುಭವಿಸ್ತರು ಹೇಳುವ ಮಾತು, ಸರಾಸರಿ 3 ಗಂಟೆಗಳ ಕಾಲ ಪ್ರಯಾಣ ನಡೆಸಬೇಕಾಗಿದೆ ಎಂದಾಗಿದೆ. ನಾವು 4:15ಗೆ ಸ್ಟಾರ್ಟ್ ಮಾಡಿದ ಪ್ರಯಾಣ ಯಾವಾಗ ಕೊನೆಗೊಳ್ಳುತ್ತೆಂದು ನೋಡುವ. ಕಾದು ಕುಳಿತು ತಿಳಿಯೋಣ ಬನ್ನಿ. ಬೇಕಾದಷ್ಟು ಜೋಳಗಳಿವೆ. ಉದಿದ ಜೋಳ ಎಂದೆಲ್ಲ ಬೇರೆಂದೆಲ್ಲ ಸರಾಸರಿ 1 ಗಂಟೆಗಿಂತ ಹೆಚ್ಚಾಯಿತು. ಹತ್ತುತ್ತಾ ಇದ್ದೇವೆ. ಅದರಲ್ಲಿ ತಿನ್ನುವುದು ತಿಂದು ಆಯಿತು, ಕುಡಿಯೋದು ಕುಡಿದು ಆಯಿತು. ಚಳಿಲಬ್ಬ ಸ್ಟಿಕ್ ಹಿಡಿದು ನಡೆಯುವ ಸ್ಟಿಲ್ಲೇ ಬೇರೆ. 80ರ ಹರೆಯ ಮುದುಕನ ಅನುಭವ. ಇಲ್ಲಿಂದ ಪೂರ ಮಲಂಗ್ ನಗರವೇ ಕಾಣಸಿಗುತ್ತದೆ. ಸರಿ, ಸುಮಾರು 6 ಗಂಟೆ ಆಗುತ್ತಾ ಬಂತು. 5:15 ಕಳೆಯಿತು.
ಏನು ಹತ್ತಿ ಅಲ್ಲಿ ಜಿಯಾರತ್ ಮಾಡಿ ಇಳಿಬೇಕು. ಹೋಗುವ ರಸ್ತೆಯಲ್ಲಿ ಗಡಿ ಅಂಗಡಿಗಳು ಕಾಣಬಹುದು. ಪರ್ವತವನ್ನು ಹತ್ತುವಾಗ ಫಸ್ಟಿನ ದರ್ಗಾ ಶರೀಫ್ ಬಾಬಾ ಖಾಜಾ ಬಖ್ತಿಯಾರ್ ಬಾಬಾ ರಹಮತುಲ್ಲಾಹಿ ಅಲೈಹಿರವರ ದರ್ಗಾ ಮಜಾರ್ ಶರೀಫ್. ಅಲ್ಲಾಹು ಅವರ ಬರಕತ್ತಿನಿಂದ ನಮ್ಮನ್ನು ಒಳ್ಳೆಯದು ಮಾಡಲಿ. ಇನ್ನು ಅರ್ಧ ಗಂಟೆ ಈ ಪರ್ವತವನ್ನು ಹತ್ತಬೇಕು. ನಮಗೆ ಇದರ ಫುಲ್ ಎಕ್ಸ್ಪೀರಿಯನ್ಸನ್ನು ನಮಗೆ ಎಂಜಾಯ್ ಮಾಡಬೇಕಾಗಿದ್ದಾರೆ. ಇಲ್ಲಿಂದ ಒಂದು ವ್ಯೂಸ್ ಕಾಣುತ್ತದೆ. ಅಬ್ಬಬ್ಬಬ್ಬಬ್ಬ ಮಾಷಾ ಅಲ್ಲಾಹ್. ಅಲ್ಲಿಂದ ಬಂದದ್ದು ನಾವು ಹೀಗೆ ಹತ್ಕೊಂಡು ಹೀಗೆ ಹೋಗ್ಬೇಕು ಆ ಸ್ಟೆಪ್ಪಲ್ಲಿ. ನೋಡುವ, ಹತ್ತೋಣ, ಮೇಲೆ ನೋಡಿ ಮೇಲೆ ಹೋಗಿ ಸಿಗೋಣ, ಎಂಜಾಯ್ ಮಾಡೋಣ. ನನ್ನೊಂದಿಗೆ ನೀವು ಎಂಜಾಯ್ ಮಾಡಿ, ನಾನು ಮಾಡಿಸ್ತೇನೆ. ಹೋಗುವ. ಶೂಸ್ ಹಾಕಿತ್ತು. ಏಯ್ ಎಂದು ಬಾಕಿಯೇನ ಕೆಟ್ಟೋಣ. ಓಕೆ, ಯಾವೋ ಹತ್ತಬೇಕಾದ್ರೆ ಸ್ಥಳ ನೋಡಿ ಕುತ್ತ ಇದೆ. ಒಂದು ದೊಣ್ಣೆ ಇಲ್ಲ, ಬೆತ್ತ ಇಲ್ಲದಿದ್ದರೆ ಭಾಳಷ್ಟು ಕಷ್ಟ ಆಗ್ತಿತ್ತು. ಸಿಂಗಲ್ ಮೀನಿಂಗ್. ಕುತ್ತ ಅಂದ್ರೆ ನಾಯಿ. ಸರಿ ನಿಲ್ಲಿ. ತಾಜ್ ಮಹಲ್ನ ಟಾಪ್ ವ್ಯೂಸ್. ಟಾಪ್ ಅಲ್ಲ, ಟಾಪಿಂದ ಸ್ವಲ್ಪ ಕೆಳಗಿನ ವ್ಯೂಸ್. ಹೌದಾ? ಮನೆ ಹೇಳ್ತಿದೆ. ಅದು ದಾರ್ಲಟ್ಟು ದಾರ್ಲಟ್ಟು ಏನಪ್ಪ ಎಲ್ಲರಿಗೂ ಗೊತ್ತಿತ್ತು. ಇಲ್ಲ ಉಳ್ಳಾಳೆ ಚಪ್ಪಲಿಲ್ಲ ಅಂದರೆ ಎಂಜಾಯ್ಮೆಂಟ್ ಬೇರೆನೇ ಸಿಗುತ್ತದೆ. ಇಲ್ಲಿಗೆ ಯಾರಿಗೂ ಕನ್ನಡ ಅರ್ಥ ಆಗುವುದಿಲ್ಲ, ಆದ್ದರಿಂದ ಕನ್ನಡದಲ್ಲೇ ಮಾತಾಡುವ. ಚಹಾ ಬೇಕಾದ್ರೆ ಚಹಾ ಇದೆ, ಕಬ್ಬಿನ ಜ್ಯೂಸ್ ಅಂದರೆ ಕಬ್ಬಿನ ಜ್ಯೂಸು, ನಿಂಬೆ ಜ್ಯೂಸ್ ಅಂದರೆ ನಿಂಬೆ ಜ್ಯೂಸ್ ಇದೆ. ಹಾಂ, ರೇಟ್ ಮಾತ್ರ ಡಬಲ್ ಕೊಡಬೇಕು. ಕೆಳಗೆ 10 ರೂಪಾಯಿ ಇದ್ದು ಇಲ್ಲಿ 30 ರೂಪಾಯಿ. ಮೇಲೆ 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 ಹೋಗುವಾಗ ಡಬಲ್ 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 ಆಗ್ತಾ ಹೋಗುತ್ತೆ. 10 ರೂಪಾಯಿ ಇತ್ತು, ಈಗ 30 ರೂಪಾಯಿ ಆಗಿದೆ. ಮಂಗನಿ ಕೊಡಲಿಕ್ಕಾಗಿ 2 ಎಂದಿರ್ತಾನ ಎಂದಿರ್ತೆ ಸ್ವೀಟ್ ಕಾರ್ನ್ ತೆಗೆದು ಮಂಗನಿ ಕೊಟ್ಟು ಬಂದೆವು. ಪಾಪ್ಕಾರ್ನ್ ತೆಗೆದೆವು, ತಿನ್ನಲಿಕ್ಕೆ ಮಂಗ ಬಿಡಲಿಲ್ಲ. ಇವನು ಪಾಪ್ಕಾರ್ನ್ ತೆಗೆದವನು, ಇವನ ತಮ್ಮಂದಿರಿಗೆ ಕೊಟ್ಟು ಬಂದ. ನೋಡಿ, ಸ್ಟೆಪ್ ಬೈ ಸ್ಟೆಪ್ ಅಂಗಡಿ ಬರ್ತದೆ. ರೇಟ್ ಆದರೆ ಸ್ಟೆಪ್ ಬೈ ಸ್ಟೆಪ್ ಜಾಸ್ತಿ ಆಗುತ್ತಾ ಹೋಗುತ್ತದೆ. ಯಾವೇ ತೆರ್ಪಿಚುವ ನನ್ನ ಎದುರು ಬಿಡೋಲ್ಲ, ವೀಡಿಯೋ ಹಾಕೋಣಲ್ಲಿ. ಹಾಂ, ಮಾಷಾಲ್ಲ. ಮಗರೀಬಿಗೆ ಹತ್ತಿರುವಂತಹ ಸಮಯ 6 ಗಂಟೆಗೆ ಆಸುಪಾಸಿದಂತಹ ಟೈಮ್. ಈಗ ಮಂಜು ಇದೆ, ಕ್ಲೌಡಿಂದ ಆವೃತವಾಗಿದೆ. ನೆಕ್ಸ್ಟ್ ನಮ್ಮ ಜರ್ನಿ ಲಡಾಖಿಗೆ. ಮಂಜಿ ಕಾಣುವ ಲಡಾಖಿ ರೋಡ್ ಮಾಡಲ. ವಾ,
ಅವ್ರ ಇದು ಸ್ಪೀಕರ್ ಕಿಟ್ಟದು ಒಂದು ಮೈಕ್ಕೆ ಬರ್ತಕ್ಕೆ ಅದ ಅಂಗಡಿ ದುಕಾನ್ ನಿಮ್ಗೆ ತೋರಿಸ್ತೇನೆ. ಒಳ್ಳೆ ಹಾಲ್ನಲ್ಲಿದ್ದಾಗೆ ಕೂತ್ಕೊಳ್ಳಿಕ್ಕಿದೆ ವ್ಯವಸ್ಥೆ ಲೈನಲ್ಲಿ. ಮಣ್ಣಿನ ಮಡಿಕೆಯಲ್ಲಿ ಚಹಾ ಸಿಗುತ್ತದೆ. ಇಲ್ಲೊಂದು ದೇವಸ್ಥಾನವಿದೆ ಚಿಕ್ಕದು, ನವದುರ್ಗ ದೇವಿ ಮಂದಿರ್. ಪುರಾತನ ದೇವಾಲಯ ಅಲ್ಲ. ಜನ್ ಮಹಾನ್ ಶ್ರೀ ಮಂಜುಗಂಗ್ ಮಲಂಗಗಾಡ್ ಏ ಬೇಗ ಬತ್ತೋಲ್ಲ. ಏ ಇರ್ತಾಯ್ತಲ್ಲ ನಾ ಅಜ್ಜ ಮುದುಕಣ್ಣಲ್ಲಿ ಕುತ್ಕೊಂಡಿದ್ದೆ. ನಾನು ನೋಡ್ತೇನೆ, ನೀವು ಬನ್ನಿ ಒಟ್ಟಿಗೆ ನೋಡೋಣ, ಎಂಜಾಯ್ ಮಾಡೋಣ. ವಿಡಿಯೋ ರೀ. ಎಲ್ಲರೂ ಕೆಳಗಿಳಿಯುವ ಸಮಯ, ನಾವು ಮಾತ್ರ ಮೂರ್ತಿಗಳು ಹತ್ತುತ್ತಿದ್ದೇವೆ. ಎಂದೆ ಇದು ಹೋಯ್ರಾ ನೀವೆಲ್ಲಿದ್ದಿಲ್ಲ ಎಟ್ಟಾಯ್ ಮಾತ್ರ. ಎಲ್ಲರಿಗೂ ಮಳೆರಾಯಿಂದಾಗಿ ಆಡುಗಳು ಕೋಳಿಗಳು ಇಲ್ಲಿ ಬೀಡು ಬಿಟ್ಟಿದೆ. ನಾವು ಮಾತ್ರ ಮಳೆರಾಯನನ್ನು ಆಸ್ವಾದಿಸ್ತಾ ತುಂತುರು ಹನಿಗಳನ್ನು ಸವಿತಾ ಚಳಿಯಲ್ಲಿ ಚಿಳಿ ಮಾಡುತ್ತಾ ಹೋಗುತ್ತಿದ್ದೆ. ಮುಂದುವರಿತಿದೆ ನಮ್ಮ ಯಾತ್ರೆ. ಅಸ್ಲಾಮಲೈಕುಂ. ಅವರು 2ನೇ ದರ್ಗಾ ಶರೀಫ್ ಹತ್ತಿ ಬರುತ್ತಿರುವಾಗಿರುವ 2ನೇ ಅಲ್-ಫಾತಿಹ. ಬಿಸ್ಮಿಲ್ಲಾಹ್ ಅಲ್ಹಮ್ದುಲಿಲ್ಲಾಹ್. ಭಾರಿ ಮಳೆಯಿಂದ ನಮಗೆ ಅಲ್ಲಲ್ಲಿ ತಂಗಬೇಕಾಗಿ ಬಂತು. ನಾವು ತಂಗಿದ್ದ ಸ್ಥಳವು 3ನೇ ದರ್ಗಾ ಶರೀಫ್ ತೋರಿಸ್ತಿದ್ದೆ. ಇದೆ 3ನೇ ದರ್ಗಾ. ಒಂದು ಮಿಡ್ಲಲ್ಲಿ ಚಿಕ್ಕ ದರ್ಗಾ ಒಂದು ಇದೆ. 3ನೇ ಹಜರತ್ ಖಾಜಾ ಮೀರ್ ಸುಲ್ತಾನ್ ಶಾ ಬಾಬಾ. ಅದೆಲ್ಲ ಇಪ್ಪತ್ತಲ್ಲ ಬಂದೆ ನಾನು ಊಟ ನೋಕಿ ಅವಳು ನೋಕಿಯಲ್ಲ ಹಿಂಜತ್ಲೆ ಬಂದೆ ನಾನು. ಇದೇ ಕಂಡು ಅವಳೇ ಚಂದ. ಅವಳಿಗೆ ಆಗಿ ಉಂಟು ಫೋನ್. ತುಂಬ ಭಯಭಕ್ತಿಯಿಂದ ಉಳಿದ ಭಯಭಕ್ತಿ ಇರುವ ಒಂದು ವಿಶಾಲವಾದ ಪ್ರದೇಶ. ಈ ಪ್ರದೇಶಗಳಲ್ಲಿ ಅಲ್ಲಾಹನ ವಲಿಗಳು ಬಂದು ಅವತ್ತು ವಾಸಿಸಿದ್ದು ಮಾತ್ರವಲ್ಲ, ವರ್ಷಾನುಗಟ್ಟಲೆಯಲ್ಲಿ ತಪಸ್ಸಿದ್ದರು. ಅಲ್ಲಾಹನಿಗೆ ಧ್ಯಾನ ನಿರತವಾಗಿ ಇಲ್ಲಿಯೇ ವಫಾತಾದರು. ಅವರ ಸಮಾಧಿಯನ್ನು ಬರ್ಕತಿಗಾಗಿ ನಾವು ಸಂದರ್ಶಿಸ್ತೇವೆ. ಅಲ್-ಫಾತಿಹ. ಆಖಿರಿಯ ದರ್ಗಾ, ಕೊನೆಯದಾಗಿರುವ ಬಾಬಾ ಮಲಂಗ್ ಶಾ ಅವರೇ ಹಾಜ್ ಮಲಂಗ್ರವರ ದರ್ಗಾ. ಬಾಬಾ ಹಾಜ್ ಮಲಂಗ್ ದರ್ಗಾ ಶರೀಫ್ ಜರ್ಪಿಡೇನು. ಹಾಂ ಅದಕ್ಕೆ ಅದೇ ಇದು ನಮ್ಮ ಕೊನೆಯ ದರ್ಗಾ, ಮೈನ್ ದರ್ಗಾ. ಹಾಜ್ ಮಲಂಗ್ ಬಾಬಾ ವಲಿ ಅವರ ತುಟ್ಟ ತುದಿಯಲ್ಲಿರುವ ದರ್ಗಾ ಶರೀಫ್ ಆಗಿದೆ. ಇವರನ್ನು ಸಂದರ್ಶಿಸಲಿಕ್ಕೋಸ್ಕರ ಮಾತ್ರವಾಗಿ ಇಷ್ಟೊಂದು ಸ್ಟೆಪ್ಗಳನ್ನು ಹತ್ತಿ ನಾವು ಬರುವುದು.
हाँ जी चश्मे का पानी का अंदर जाना हाँ ಇಲ್ಲೊಂದು ಒಂಟೆಯ ಕಾಲು ಹೊಡೆತದಿಂದ ಬಂದಂತಹ ಒಂದು ಪರಿಶುದ್ಧ ನೀರಿದೆ. ಎನಿ ಟೈಮ್ ಸರಿಪಡ್ತಾವ ಹಾಂ ಹೋಗೌಡು ಸರಿಪಟ್ಟ ಹೋಗೌಡು ಬೇಗ ಲೇಟ್ ಆಗಣ್ಣ. ಇಲ್ಲಿಂದ ನೋಡಿ ಪರ್ವತವು ಕಾಣುವ ಒಂದು ಸ್ಟೈಲ್ ನೋಡಿ. ಮಳೆಗಾಲ ಅಲ್ಲದಂತಹ ಟೈಮಲ್ಲಿ ಬಂದರೆ ಇಲ್ಲಿ ಎಲ್ಲ ಬೇಕಾದ್ರೂ ಹೋಗ್ಬೋದು. ಈ ಟೈಮಲ್ಲಿ ಇಲ್ಲಿ ಸೇಫ್ಟಿ ಇಲ್ಲದಿಂದ ಇಲ್ಲಿ ಸ್ಲಿಪ್ ಆಗ್ತದೆ, ಆದ್ದರಿಂದ ಬಿಡುತ್ತಿಲ್ಲ ಆ ಕಡೆ ಹೋಗಲಿಕ್ಕೆ. ಸರಿಸುಮಾರು 1 ಕಿಲೋಮೀಟರ್ ತನಕ ನಡೆದುಕೊಂಡು ಹೋದರೆ ಈ ಪರ್ವತದ ಮೇಲೆ ನಡೆದರೆ ಅಲ್ಲೊಂದು ಪಠಾಣ್ ಶಾ ವಲಿಯವರ ದರ್ಗಾ ಶರೀಫ್ ಇದೆ. ಅದೇ ರೀತಿ ಪಾಂಚ್ ಪಿಯರ್ 5 ದರ್ಗಾಗಳಿದೆ. 5 ವಲಿಗಳ ಪಿಯರ್ಗಳ ದರ್ಗವನ್ನು ಇಲ್ಲಿ ಕಾಣಬಹುದು. ಈ ಕಾಣುವ ರಸ್ತೆ ನಾನೀಗ ಹೇಳಿದಂತೆ ಒಂಟೆ ಕಾಲದಿಂದ ಬಂದಂತಹ ನೀರು. ಎನಿ ಟೈಮ್ ವರ್ಷದ 365 ದಿನವೂ 24 ಗಂಟೆಗಳ ಕಾಲ ಉಕ್ಕಿ ಬರುವ ನೀರು. ಎಲ್ಲಿಂದ ಬರುತ್ತದೆ ಅಂದರೆ ಇದುವರೆಗೆ ಯಾರಿಗೂ ಕಂಡುಹಿಡಿಯಲು ಸಾಧ್ಯವಾಗಿಲ್ಲ. ಇಂತಹ ಒಂದು ನೀರನ್ನು ನೋಡಲಿಕ್ಕಾಗಿ ನಾವು ಹೋಗ್ತಿರೋದು. ನೋಡಿ, ಹೋಗೋಣ ಬನ್ನಿ, ಆ ನೀರನ್ನು ತೋರಿಸ್ತೇನೆ. ಅದೇ ರೀತಿ ಮುಂದೆ ಹೋದರೆ ಕಮಲಿ ಶಾ ವಲಿಯವರ ದರ್ಗವನ್ನು ಕಾಣಬಹುದು. मैं गड़ा हूँ. इधर है. हाँ ನಾವು ಇಳಿದುಕೊಂಡು ಬರ್ತಿರುವ ದೃಶ್ಯವಾಗಿದೆ. 4:30 ಹತ್ತಲು ಸ್ಟಾರ್ಟ್ ಮಾಡಿದ ನಾವು 5 ಕಾಲು 6 ಕಾಲುವಾಗ ಅಲ್ಲಿಗೆ ಮುಟ್ಟಿದ್ದೆವು. ಅಲ್ಲಿಂದ ಯಾರತ್ತೆಲ್ಲ ಮಾಡಿ ಅಲ್ಲಿಂದ ಅರ್ಧ ಗಂಟೆ ತನಕ ಹೋಗುವ ಒಂದು ಪ್ಲೇಸ್ ಇತ್ತು. ಒಳ್ಳೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ನೀಡುವ ಪ್ಲೇಸ್. ಆದರೆ ಮಳೆಗಾಲ ನಿಮಿತ್ತ ಮತ್ತು ರಾತ್ರಿಯಾದ ನಿಮಿತ್ತ ಮುಂದೂಡಲಾಗಿದೆ. ಮುಂದಿನ ಯಾತ್ರೆಯಲ್ಲಿ ವೀಕ್ಷಿಸುವ ನಿರೀಕ್ಷೆ. ಇದು ನಾವು ಇಳಿಯುತ್ತಿರುವ ದೃಶ್ಯವಾಗಿದೆ. ಈಗ ಸರಿಸುಮಾರು 6:30 7:30 ಆಯಿತು. 8:30 ಆಗುವಾಗ ಕೆಳಗೆ ತಲುಪಬಹುದೆಂಬ ನಿರೀಕ್ಷೆ ಇದೆ. ಇನ್ಶಾಅಲ್ಲಾ ಕಾದು ನೋಡುವ. ಹೋಗುವ ದಾರಿ ಮಧ್ಯೆಯಲ್ಲಿ ಏನಾದರೂ ತಿನ್ನಬೇಕು, ಕಾಣಬೇಕು, ನೋಡಬೇಕು. ಮಳೆ ಬಂದ ಕಾರಣದಿಂದಾಗಿ ಸ್ಲಿಪ್ ಆಗುವ ಸಾಧ್ಯತೆಗಳಿವೆ. ನಾನು ಬರುವಾಗ ತೋರಿಸಿದ ಪರ್ವತಗಳಾಗಿದೆ, ಬಟ್ ಈಗ ಕಾಣುವುದಿಲ್ಲ. ಅದು ನೋಡಿ ಸಿಟಿ ಕಾಣುತ್ತಿದೆ. ಕೂಡ ಫೋಟೋ ಇಡ್ತೇನೆ. ಬರಬೇಕು, ಎಂಜಾಯ್ ಮಾಡಬೇಕಂತ ಸ್ಥಳವಾಗಿದೆ. ಜಿಯಾರತ್ ಮಾಡಬೇಕು, ಬಾಬಾರವರ ರಿಸವನ್ನು ಪ್ರಾರ್ಥಿಸಬೇಕು. ಐತಲ್ಲ ಈ ವ್ಯೂಸ್ ಎಲ್ಲಿಂದ ಇರುವುದಂದ್ರೆ ನಾವು ಆ ರೋಡಲ್ಲಿ ಹಿಂಗೆ ಬಂದದ್ದು. ಇದೆಲ್ಲ ಹತ್ತಿ ಬರುವ ನಾವು ಇದರದೆಷ್ಟೋ ಫೋಟೋ ತೆಗೆದಿದ್ದೇವೆ. ಈಗ ಫೋಟೋದ ತುದಿಗೆ ನಾವು ತಲುಪಿದ್ದೇವೆ. ಇದಾಗಿದೆ
ಕುದುರೆಯ ಕಾಲ್ವಡದಿಂದ ಬಂದ ನೀರು. ಇಲ್ಲಿ ಕಾಣುತ್ತಿರುವ ನೀರು 4 ಫೀಟ್ಗಳವರೆಗೆ ಆಳವಿದೆ. 4 ಫೀಟ್ಗಳವರೆಗೆ ಆಳ ಇದ್ದ ನೀರು 24 ಗಂಟೆಗೆ 365 ದಿನ ವರ್ಷದಲ್ಲಿ ಇಲ್ಲಿ ತುಂಬಿರುತ್ತದೆ. ಬಾಬಾ ಮಲಂಗ್ ಶಾರ್ ಅವರು ಇದನ್ನು ಉಪಯೋಗಿಸಿದರೆಂದು, ಇದರಲ್ಲಿ ವುಜು ಮಾಡಿ ಇಲ್ಲಿ ನಮಾಜ್ ಮಾಡಿದರೆಂದು ಪ್ರತೀತಿ ಇದೆ. ಬಹಳ ಪಾವಿತ್ರತೆಯಿಂದ ಈ ಸ್ಥಳವನ್ನು ಕಾಪಾಡಿಕೊಂಡು ಬಂದಿದ್ದಾರೆ ಇಲ್ಲಿಯ ಜನರು. ಇಲ್ಲಿಂದ ಕೆಳಗಿರುವ ಸೀನ್ ಆಗಿದೆ, ಕಾಣಿಸ್ತೀವಿ. ಸುಬ್ಹಾನಲ್ಲಾಹ್. ನಮಗೆ ಬರುವಾಗ ರಿಕ್ಷಾದಲ್ಲಿ, ಬಸ್ಸಲ್ಲಿ ಎಲ್ಲ ನವಿಲ್ ನಾವಿಗೆ ಬಂದು ಅಲ್ಲಿಂದ ಬಸ್ಸಲ್ಲಿ ಬಂದದ್ದು 13 ರೂಪಾಯಿ ಟಿಕೆಟ್. ಹೋಗುವಾಗ ಡೈರೆಕ್ಟ್ ಬಸ್ ಸಿಕ್ಕಿತ್ತು. ಆದರೆ ಬಸ್ಸಿನ ಅವಸ್ಥೆ ನೋಡಿ, 2 ಸೀಟ್ ಈ ಕಡೆ ಆದರೆ 2 ಸೀಟ್ ಆ ಕಡೆ. ಮಿನಿ ಬಸ್ ಮಲಂಗಿಂದ ಹಿಡಿದು ಕಲ್ಯಾಣಿ ತನಕ ರೈಲ್ವೆ ಸ್ಟೇಷನ್ ಇಲ್ಲ, ಹೊರಗಿನ ಮಾರ್ಕೆಟಲ್ಲಿ ಇರುತ್ತದೆ. ಅಲ್ಲಿಂದ 2 ನಿಮಿಷದ ದಾರಿ ರೈಲ್ವೆ ಸ್ಟೇಷನ್ಗೆ. ಮಾಷಾ ಅಲ್ಲಾ, ನಾವು ನೆನೆಸಿದಕ್ಕಿಂತಲೂ ಅತಿಯಾಗಿ ಅತಿಯಾಗಿ ಸಂತೋಷಭರಿತವಾಗಿತ್ತು ನಮ್ಮ ಮಲಂಗಿ ಯಾತ್ರೆ. ಇನ್ನೊಂದ್ಸತಿ ಬರಬೇಕು, ಇಲ್ಲಿ ಬರಬೇಕು, ಎಂಜಾಯ್ ಮಾಡಬೇಕು. 2-3 ದರ್ಗಾಗಳನ್ನು, ಪ್ಲೇಸ್ಗಳನ್ನು ನಾವು ಬಿಟ್ಟಿದ್ದೇವೆ. ಬಿಡಲು ಕಾರಣ ಟೈಮ್ ಓವರ್ ಆಯಿತು, ನೈಟ್ ಆಯಿತು, ಅಲ್ಲಿ ಬಂದಾಯಿತು. ಆದ್ದರಿಂದ ಸರಿಸುಮಾರು 2 ಗಂಟೆ ರಾತ್ರಿ ನಮಗೆ ಸಿಕ್ಕಿದ ಬೆಡ್. ಸಿಂಗಲ್ ಬೆಡ್ 300, ಡಬಲ್ ಬೆಡ್ 600, ಟ್ರಿಬಲ್ ಬೆಡ್ 900 ರೂಪಾಯಿಗೆ. ಚಾರ್ಜಿಂಗ್ ಸಿಸ್ಟಮ್, ಫ್ಯಾನ್, ತಕಿಯ, ಚಾದರ್, AC, ಲೈಟಿಂಗ್, ಬಿಸಿ ನೀರಿನ ವ್ಯವಸ್ಥೆ, ಕುಡಿಯಲಿಕ್ಕೆ ನೀರು, ಎಲ್ಲ ವ್ಯವಸ್ಥೆ ಇದೆ. ಹೇಳಿದರೆ ಬಾಡಿಗೆ ರೂಮಿಗೆ 1,500 ಕೊಡೋದಕ್ಕಿಂತ ಬೆಟರ್ 300 ರೂಪಾಯಿಗೆ ಇಲ್ಲಿ ಬಂದು ಮಲಗುವುದಾಗಿದೆ. ಬಾತ್ರೂಮ್, ಬಿಸಿ ನೀರಿನ ವ್ಯವಸ್ಥೆ, ಸಿಂಗಲ್ ಫ್ಲೋರ್, ಡಬಲ್ ಬೆಡ್ ಇದ್ದಲ್ಲ ಮೇಲೆ, ಟ್ರಿಬಲ್ ಬೆಡ್ ಇದ್ದು ಮೇಲೆ. ಎಂಟ್ರೆನ್ಸ್